ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ಗಳ ಮೂಲಕ, ತಮ್ಮ ಟ್ರೂತ್ ಮೂಲಕ ಏನೇ ಸುಳ್ಳುಗಳನ್ನು ಹೇಳಿದ್ರು, ಅಮೆರಿಕಾಗೆ ಇಂಡೋ ಪೆಸಿಫಿಕ್ ಅಲ್ಲಿ ಭಾರತವನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ, ಚೈನಾಗಿಂತ ದೊಡ್ಡ ಶತ್ರು ಅವರಿಗೆ ಇನ್ಯಾರೂ ಇಲ್ಲ. ಈ ವಿಷಯವನ್ನು ಅಮೆರಿಕ ಈ ಬಾರಿಯ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ NSS ನಲ್ಲಿ ತಿಳಿಸಿದೆ. ಭಾರತದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಇರುವಾಗಲೇ ಈ ವರದಿಯನ್ನು ಅಮೆರಿಕ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಚೈನಾ ನಮ್ಮ ಸರಿಸಮಾನ ಪ್ರತಿಸ್ಪರ್ಧಿಯಾಗೋದಕ್ಕೆ ತುಂಬಾ ಹತ್ತಿರ ಇದೆ ಅನ್ನೋ ಸತ್ಯವನ್ನ ಅಮೆರಿಕ ಒಪ್ಪಿಕೊಂಡಿದೆ. ರಷ್ಯಾ ಬಗ್ಗೆ ಹಿಂದಿನ ತನ್ನ ಅಭಿಪ್ರಾಯವನ್ನು ಈ ವರದಿಯಲ್ಲಿ ಅಮೆರಿಕ ಬದಲಿಸಿಕೊಂಡಿದೆ. ಯುರೋಪ್ ಅನ್ನೋದು ಅಮೆರಿಕದ ಹೆಗಲ ಮೇಲಿನ ಭಾರ ಅನ್ನೋ ಥರದ ಅರ್ಥದಲ್ಲಿ ಯುರೋಪ್ ಬಗ್ಗೆ ಹೇಳಲಾಗಿದೆ. ಇನ್ನು ಇಂಡೋ ಪೆಸಿಫಿಕ್ ಅಲ್ಲಿ ಮತ್ತೆ ಅಮೆರಿಕದ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋ ಪ್ರಸ್ತಾಪ ಇದರಲ್ಲಿದೆ. ತೈವಾನನ್ನು ಕಾಪಾಡೋ ಬಗ್ಗೆ, ದಕ್ಷಿಣ ಚೈನಾ ಸಮುದ್ರದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡೋ ನಿಲುವು ಮತ್ತು ಭಾರತದ ಜೊತೆಗೆ ಎಲ್ಲ ರೀತಿಯ ಸಂಬಂಧಗಳನ್ನ ಗಟ್ಟಿ ಮಾಡಿಕೊಳ್ಳುವ ಇರಾದೆಯನ್ನ ಈ ವರದಿಯಲ್ಲಿ ವ್ಯಕ್ತಪಡಿಸಲಾಗಿದೆ. ಹಾಗಾದ್ರೆ ಏನಿದು NSS? ಇದರಲ್ಲಿ ವಿಶೇಷವಾಗಿ ಭಾರತದ ಬಗ್ಗೆ ಏನಿದೆ? ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಟ್ರಂಪ್ ನಿಲುವೇನು? ಬನ್ನಿ ನೋಡೋಣ. ಗೆಳೆಯರೆ, ವ್ಲಾದಿಮಿರ್ ಪುತಿನ್ ಭಾರತದ ಪ್ರವಾಸದಲ್ಲಿದ್ದಾಗಲೇ ಅಮೆರಿಕ ತನ್ನ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಯನ್ನು ಬಿಡುಗಡೆ ಮಾಡಿದೆ. ಪ್ರತಿ ವರ್ಷ ಇಂಥದ್ದೊಂದು ವರದಿಯನ್ನು ಅಮೆರಿಕ ಬಿಡುಗಡೆ ಮಾಡಬೇಕು ಅನ್ನೋದು ಅಲ್ಲಿನ ಕಾನೂನು. ಈ ಬಾರಿ ಕೂಡ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಡಿಸೆಂಬರ್ 4ನೇ ತಾರೀಕು ಅಂದ್ರೆ ಗುರುವಾರ ಬಿಡುಗಡೆ ಆಗಿದೆ. 33 ಪುಟಗಳ ಆ ವರದಿಯಲ್ಲಿ ಅಮೆರಿಕದ ಹಿತಾಸಕ್ತಿಗಳ ಬಗ್ಗೆ, ಅಮೆರಿಕದ ಕಾರ್ಯತಂತ್ರಗಳ ಬಗ್ಗೆ, ಅಮೆರಿಕ ಇಡೀ ಜಗತ್ತನ್ನು ಹೇಗೆ ನೋಡುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಅಮೆರಿಕ ಏನನ್ನ ಬಯಸ್ತಾ ಇದೆ ಅನ್ನೋ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ. ಗೆಳೆಯರೆ, ಈ ಹಿಂದೆಲ್ಲ ಅಮೆರಿಕ ರಷ್ಯಾನ ತನ್ನ ಪ್ರಬಲ ಪ್ರತಿಸ್ಪರ್ಧಿ ಮತ್ತು ಅಪಾಯಕಾರಿ ಅನ್ನೋ ಹಾಗೆ ನೋಡ್ತಾ ಇತ್ತು. ಆದರೆ ರಷ್ಯಾನ ಈಗ ಆ ಸ್ಥಾನದಿಂದ ಕೈ ಬಿಡಲಾಗಿದೆ. ಅಲ್ಲಿ ಚೈನಾದ ಹೆಸರು ಕಾಣಿಸ್ಕೊಳ್ತಾ ಇದೆ. ಚೈನಾ ಈಗಾಗಲೇ ಅಮೆರಿಕದ ಅತಿ ಸಮೀಪದ ಪ್ರತಿಸ್ಪರ್ಧಿಯಾಗಿ ಬೆಳೆದು ನಿಂತಿದೆ ಅನ್ನೋ ವಾಸ್ತವವನ್ನ ಅಮೆರಿಕ ಒಪ್ಪಿಕೊಂಡಿದೆ. ಅಷ್ಟೇ ಅಲ್ಲ, ಈ ಹಿಂದಿನ ಅಮೆರಿಕದ ಆಡಳಿತಗಳು ಮತ್ತು ಅಮೆರಿಕದ ಪ್ರತಿಷ್ಠಿತ ವರ್ಗ ಚೈನಾದ ವಿಷಯದಲ್ಲಿ ಮಾಡಿದ ತಪ್ಪುಗಳು ಹಾಗೂ ಅವರ ತಪ್ಪು ಕಲ್ಪನೆಗಳನ್ನ ಟ್ರಂಪ್ ಇಲ್ಲಿ ಎತ್ತಿ ಹಿಡಿಯೋ ಪ್ರಯತ್ನವನ್ನು ಮಾಡಿದ್ದಾರೆ. 1979ರಲ್ಲಿ ಚೈನಾ ಮತ್ತು ಅಮೆರಿಕ ನಡುವೆ ಶುರುವಾದ ಸಂಬಂಧಗಳು, ಮೈತ್ರಿ, ಇದೆಲ್ಲ ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿದ್ದ ಒಂದು ಶ್ರೀಮಂತ ದೇಶ ಹಾಗೂ ಜಗತ್ತಿನ ಒಂದು ಬಡ ದೇಶದ ನಡುವೆ ಶುರುವಾದ ಮೈತ್ರಿ ಅಂತಿತ್ತು. ಆದ್ರೆ ಈಗ ಅದು ಅಮೆರಿಕಾಗೆ ಸವಾಲೆಸೆಯುವ ಮಟ್ಟಕ್ಕೆ ಬೆಳೆದು ನಿಲ್ಲೋದಕ್ಕೆ ಅಮೆರಿಕದ ತಪ್ಪುಗಳೇ ಕಾರಣ ಅನ್ನೋ ಅಭಿಪ್ರಾಯವನ್ನ ಈ ವರದಿಯಲ್ಲಿ ವ್ಯಕ್ತಪಡಿಸಲಾಗಿದೆ. ಅಮೆರಿಕದ ಮಾರುಕಟ್ಟೆಯಲ್ಲಿ ಚೈನಾದ ವಸ್ತುಗಳಿಗೆ ಮುಕ್ತವಾಗಿ ಅವಕಾಶವನ್ನು ಕೊಟ್ಟಿದ್ದು, ಅಮೆರಿಕದ ಹೂಡಿಕೆಗಳು ಚೈನಾಗೆ ಹೋಗೋ ಹಾಗೆ ನೋಡಿಕೊಂಡಿದ್ದು, ನಮ್ಮ ಉದ್ಯೋಗಗಳನ್ನು ಚೈನಾಗೆ ಔಟ್ಸೋರ್ಸ್ ಮಾಡಿದ್ದು, ಈ ಮೂಲಕ ಚೈನಾ ಕೂಡ ಮುಖ್ಯವಾಹಿನಿಗೆ ಬರುತ್ತೆ ಅಂತ ಅಮೆರಿಕ ಭಾವಿಸಿದ್ದು ದೊಡ್ಡ ತಪ್ಪಾಯಿತು ಅಂತ ಈ ವರದಿ ಹೇಳ್ತಾ ಇದೆ. ಹಾಗೆ ಚೈನಾ ಅಮೆರಿಕ ಕೊಟ್ಟ ಅವಕಾಶಗಳನ್ನು ಬಳಸಿಕೊಂಡು ಅಮೆರಿಕದ ವಿರುದ್ಧ ಬೆಳೆದು ನಿಂತ ಬಗೆಯನ್ನು ಕೂಡ ಇದರಲ್ಲಿ ವಿವರಿಸಲಾಗಿದೆ. ಮತ್ತು ಚೈನಾನ ನಿಯಂತ್ರಿಸುವ ನಿಟ್ಟಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಯಲ್ಲಿ ಇಂಡೋ ಪೆಸಿಫಿಕ್ ಪಾಲುದಾರರ ಜೊತೆಗಿನ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವ ಇರಾದೆಯನ್ನ ಅಮೆರಿಕ ವ್ಯಕ್ತಪಡಿಸಿದೆ. ಇನ್ನು ತೈವಾನನ್ನು ಚೈನಾದಿಂದ ಕಾಪಾಡುವ ಮಾತುಗಳು ಇದರಲ್ಲಿವೆ. ಆದರೆ ತೈವಾನನ್ನು ಸ್ವತಂತ್ರ ದೇಶವಾಗಿ ನೋಡೋ ಬಗ್ಗೆ ಈ ವರದಿ ಏನನ್ನು ಹೇಳ್ತಾ ಇಲ್ಲ. ತೈವಾನ್ ಜಗತ್ತಿನ ಅತಿದೊಡ್ಡ ಸೆಮಿಕಂಡಕ್ಟರ್ ತಯಾರಿಕಾ ಪ್ರದೇಶ, ಹಾಗೆ ದಕ್ಷಿಣ ಚೈನಾ ಸಮುದ್ರ ಜಗತ್ತಿನ 3/1 ಭಾಗದ ಸಮುದ್ರ ವ್ಯಾಪಾರವನ್ನು ನಡೆಸುವ ಪ್ರದೇಶ. ಹೀಗಾಗಿ ತೈವಾನ್ ವಿರುದ್ಧ ಚೈನಾದ ಸೇನಾ ಕಾರ್ಯಾಚರಣೆಗಳಿಗೆ ಅವಕಾಶ ಆಗದ ಹಾಗೆ ತೈವಾನ್ಗೆ ರಕ್ಷಣೆ ಕೊಡಬೇಕಾದ ಅಗತ್ಯವನ್ನು ಈ ವರದಿ ಪ್ರಸ್ತಾಪಿಸ್ತಾ ಇದೆ. ಹಾಗೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡೋ ನಿಟ್ಟಲ್ಲಿ ಅಲ್ಲಿನ ಪಾಲುದಾರ ದೇಶಗಳ ಸಹಕಾರವನ್ನು ಕೂಡ ಅಮೆರಿಕ ಬಯಸುತ್ತೆ ಅನ್ನೋದನ್ನ ಈ ವರದಿ ಹೇಳುತ್ತೆ. ಇನ್ನು ಇಲ್ಲಿ ಚೈನಾನ ಸಮರ್ಥವಾಗಿ ಎದುರಿಸಬೇಕು ಅಂದರೆ ಅಮೆರಿಕಾಗೆ ಕ್ವಾಡ್ನ ಅಗತ್ಯ ತುಂಬಾನೇ ಇದೆ. ಅದರಲ್ಲೂ ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕಾಗಳು ಮಾತ್ರ ಅಲ್ಲಿ ಸಾಕಾಗೋದಿಲ್ಲ. ಭಾರತದ ಸಹಕಾರ ಇಲ್ಲದೆ ಇಂಡೋ ಪೆಸಿಫಿಕ್ ಅಲ್ಲಿ ಅಮೆರಿಕ ಏನೂ ಮಾಡೋದಕ್ಕಾಗೋದಿಲ್ಲ. ಇಂಡೋ ಪೆಸಿಫಿಕ್ ಜಗತ್ತಿನ 10% ಆರ್ಥಿಕತೆಯನ್ನು ಹೊಂದಿರುವ ಪ್ರದೇಶ. ಹೀಗಾಗಿ ಅಮೆರಿಕ ತನ್ನ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಗೆ ಮಹತ್ವವನ್ನು ಕೊಡ್ತಾ ಹೋಗುತ್ತೆ. ಇಲ್ಲಿ ಕ್ವಾಡ್ ಕೂಟವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಬಗ್ಗೆ ಮಾತನಾಡುವ ಅಮೆರಿಕ ಭಾರತದ ಜೊತೆಗಿನ ವ್ಯಾಪಾರ, ಆರ್ಥಿಕ ಹಾಗೂ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳೋ ಬಗ್ಗೆ ತನ್ನ ಈ ವರ್ಷದ NSS ಅಲ್ಲಿ ಪ್ರಕಟಿಸಿದೆ. ಹಾಗೆ ಕ್ವಾಡ್ ದೇಶಗಳು ಅಮೆರಿಕಾಗೆ ಮತ್ತಷ್ಟು ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅನ್ನೋ ಬಯಕೆಯನ್ನು ಕೂಡ ಅಮೆರಿಕ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ಒಂದ್ ಕಡೆ ಕ್ವಾಡ್ ಅನ್ನ ಬಲಪಡಿಸೋ ಮಾತಾಡ್ತಾ ಇರೋ ಅಮೆರಿಕ ಅನಗತ್ಯವಾಗಿ ಭಾರತದ ಜೊತೆ ಸಂಬಂಧಗಳನ್ನು ಕೆಡಿಸ್ಕೊಂಡಿದೆ. ಚೈನಾ ಜೊತೆ ಮಾಡಬೇಕಿದ್ದ ವ್ಯಾಪಾರ ಯುದ್ಧವನ್ನು ಭಾರತದ ಜೊತೆ ಆರಂಭ ಮಾಡಿ ಸಂಬಂಧಗಳು ಕೆಡೋ ಹಾಗೆ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ, ಪಾಕಿಸ್ತಾನವನ್ನು ತೊಡೆ ಮೇಲೆ ಕೂಡಿಸ್ಕೊಳ್ಳೋ ಮೂಲಕ ಕೂಡ ಅಮೆರಿಕ ಭಾರತವನ್ನು ದೂರ ಮಾಡ್ಕೊಳ್ತಾ ಇದೆ. ಟ್ರಂಪ್ ಅವರ ಈ ನಿಲುವು ಅಮೆರಿಕದ ಸಾಕಷ್ಟು ರಕ್ಷಣಾ ತಜ್ಞರ ಅಸಮಾಧಾನಕ್ಕೂ ಕಾರಣ ಆಗಿದೆ. ಟ್ರಂಪ್ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಕುಟುಂಬದ ಕ್ರಿಪ್ಟೋ ಕರೆನ್ಸಿ ಉದ್ಯಮಕ್ಕೆ ಲಾಭ ಆಗತ್ತೆ ಅನ್ನೋ ಉದ್ದೇಶದಿಂದ
ಪಾಕಿಸ್ತಾನವನ್ನು ಪಕ್ಕಕ್ಕಿಟ್ಕೊಂಡು ಭಾರತದ ಜೊತೆ ಸಂಬಂಧ ಕೆಡಿಸ್ಕೊಳ್ಳೋ ಮೂಲಕ ಅಮೆರಿಕಾದ ಹಿತಾಸಕ್ತಿಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಸಾಕಷ್ಟು ಜನ ಅಮೆರಿಕಾದ ಸಂಸದರು, ಅಲ್ಲಿನ ಮಾಜಿ ರಾಜತಾಂತ್ರಿಕರು, ಮಾಜಿ ಪೆಂಟಗಾನ್ ಮತ್ತು CIA ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ನವೆಂಬರ್ ಅಲ್ಲಿ ಕ್ವಾಡ್ ಸಭೆ ಭಾರತದಲ್ಲಿ ಆಗಬೇಕಿತ್ತು. ಟ್ರಂಪ್ ಹಾಗೂ ಭಾರತದ ನಡುವೆ ಸಂಬಂಧಗಳು ಮಸುಕಾದ ಕಾರಣ ಆ ಸಭೆಯನ್ನ ಮುಂದೂಡಲಾಯಿತು. ಅದು ಯಾವಾಗ ನಡೆಯುತ್ತೆ ಅನ್ನೋ ಬಗ್ಗೆ ಇದುವರೆಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಇನ್ನು ರಷ್ಯಾ ಜೊತೆ ಭಾರತದ ತೈಲ ಖರೀದಿಯ ವಿಷಯದಲ್ಲಿ ಅಮೆರಿಕ ಕಿರಿಕ್ ಮಾಡ್ತು. ಹಾಗೆ ನೋಡಿದ್ರೆ ಅಮೆರಿಕಾನೇ ರಷ್ಯಾದಿಂದ ಸಾಕಷ್ಟು ಇಂಧನವನ್ನು ಖರೀದಿ ಮಾಡುತ್ತೆ. ಅಮೆರಿಕನ್ ಕಂಪನಿಗಳು ರಷ್ಯಾದಿಂದ ಗ್ಯಾಸ್ ಅನ್ನ ಆಮದು ಮಾಡಿಕೊಳ್ಳುತ್ತವೆ. ಅಣು ಇಂಧನ ರಷ್ಯಾದಿಂದಲೇ ಅಮೆರಿಕಾಗೆ ಹೋಗ್ತಾ ಇದೆ. ಅವರ ರಸಗೊಬ್ಬರಗಳು ರಷ್ಯಾದಿಂದ ಹೋಗುತ್ತವೆ. ಯುರೋಪಿಯನ್ ದೇಶಗಳು ಕೂಡ ರಷ್ಯಾ ಜೊತೆಗಿನ ವ್ಯಾಪಾರವನ್ನ ಸಂಪೂರ್ಣವಾಗಿ ನಿಲ್ಲಿಸಿಲ್ಲ. ಆದರೂ ಅಮೆರಿಕಾಗೆ ಭಾರತದ ತೈಲ ಖರೀದಿ ಕಣ್ಣು ಕುಕ್ತಾ ಇದೆ. ಯಾಕೆ ಹೀಗೆ ಅಂದ್ರೆ, ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿ ಭಾರತ ತನ್ನಿಂದ ತೈಲವನ್ನು ಖರೀದಿ ಮಾಡಲಿ ಅನ್ನೋದು ಅಮೆರಿಕಾದ ಅಭಿಲಾಷೆ. ತನ್ನ ವ್ಯಾಪಾರ, ತನ್ನ ಲಾಭಗಳು, ತನ್ನ ಹಿತಾಸಕ್ತಿಯನ್ನು ಮುಂದಿಟ್ಟುಕೊಂಡು ಹೊರಡುವ ದೇಶ ಜಗತ್ತಿನ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಹೇಗೆ ತಾನೇ ಸಾಧ್ಯ ಆಗುತ್ತೆ? ಆದರೆ ಟ್ರಂಪ್ ಅವರ ಈ ಸೆಕ್ಯೂರಿಟಿ ಸ್ಟ್ರಾಟಜಿ ಕೂಡ ಅದನ್ನೇ ಹೇಳ್ತಾ ಇದೆ. ಈ ಹಿಂದೆ ಅಮೆರಿಕ ತನ್ನನ್ನು ತಾನು ಅತ್ಯಂತ ಶಕ್ತಿಶಾಲಿ ಅಂದುಕೊಂಡು ತಪ್ಪು ಮಾಡಿದೆ ಅನ್ನೋ ಮಾತನ್ನ ಟ್ರಂಪ್ ಅವರ ಈ ಸ್ಟ್ರಾಟಜಿ ರಿಪೋರ್ಟ್ ಹೇಳುತ್ತೆ. ಅಮೆರಿಕ ತನ್ನ ವ್ಯಾಪಾರಗಳನ್ನು ಹೆಚ್ಚು ಮಾಡ್ಕೋಬೇಕು, ತನ್ನ ಖರ್ಚುಗಳನ್ನು ಕಡಿಮೆ ಮಾಡ್ಕೋಬೇಕು, ಅನಗತ್ಯ ಹಸ್ತಕ್ಷೇಪಗಳಿಂದ ದೂರ ಇರಬೇಕು, ದೀರ್ಘಕಾಲೀನ ಸಂಘರ್ಷಗಳಿಂದ ಅಮೆರಿಕ ದೂರ ಸರಿಬೇಕು ಅಂತಲೇ ಈ ವರದಿ ಕೂಡ ಹೇಳ್ತಾ ಇದೆ. ಹಾಗೆ ಯುರೋಪಿಯನ್ ಯೂನಿಯನ್ನ ದೇಶಗಳನ್ನು ಅಮೆರಿಕದ ಈಗಿನ ಆಡಳಿತ ಹೆಗಲ ಮೇಲಿನ ಭಾರದ ಥರ ನೋಡ್ತಾ ಇದೆ. ಯುರೋಪ್ ತನ್ನನ್ನು ತಾನು ಸರಿಪಡಿಸ್ಕೋಬೇಕು ಅಂತ ಇದರಲ್ಲಿ ಹೇಳಲಾಗಿದೆ. ಈ ಹಿಂದೆ ಜಗತ್ತಿನ ಒಟ್ಟು GDPಗೆ 25% ಕೊಡುಗೆಯನ್ನ ಯುರೋಪಿಯನ್ ಯೂನಿಯನ್ ಕೊಡ್ತಾ ಇತ್ತು. ಅದೀಗ 14% ಇಳಿದಿದೆ. ಅಂದ್ರೆ ಯುರೋಪ್ ತನ್ನ ಆರ್ಥಿಕ ಶಕ್ತಿಯನ್ನ ಕಳ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿ ಕೂಡ ಯುರೋಪ್ ಪತನವನ್ನ ಕಾಣ್ತಾ ಇದೆ. ಇದು ಹೀಗೆ ಆದರೆ ಇನ್ನು ಕೆಲ ವರ್ಷಗಳಲ್ಲಿ ಅಲ್ಲಿ ಯುರೋಪ್ ಅನ್ನೋದು ಹಳೆಯ ಯುರೋಪ್ ಆಗಿ ಉಳಿಯೋದಿಲ್ಲ. ಅದಕ್ಕೆ ಕಾರಣ ಅಲ್ಲಿನ ಆಡಳಿತಗಳು ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾ ಇರೋದು ಮತ್ತು ಅಲ್ಲಿಗೆ ವಲಸೆಗಳು ಹಾಗೂ ಅಕ್ರಮ ವಲಸೆಗಳು ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದು ಅಂತ ಈ ವರದಿ ಹೇಳುತ್ತೆ. ಯುರೋಪ್ ರಷ್ಯಾನ ತನಗಿರೋ ದೊಡ್ಡ ಆತಂಕ ಅಂತ ಭಾವಿಸ್ತಾ ಇದೆ. ಆದರೆ ವಾಸ್ತವದಲ್ಲಿ ಪರಿಸ್ಥಿತಿ ಹಾಗಿಲ್ಲ. ಅಣ್ವಸ್ತ್ರಗಳನ್ನು ಹೊರತುಪಡಿಸಿದರೆ ಯುರೋಪ್ ಅನ್ನೋದು ಎಲ್ಲ ರೀತಿಯಲ್ಲೂ ರಷ್ಯಾಗಿಂತ ಬಲಿಷ್ಠವಾಗಿದೆ. ಹೀಗಾಗಿ ರಷ್ಯಾ ಅನ್ನೋದೊಂದು ಆತಂಕ ಅನ್ನೋ ಭಯದಿಂದ ಯುರೋಪ್ ಹೊರಬರಬೇಕು. ರಷ್ಯಾನ ಬಳಸಿಕೊಂಡು ಯುರೋಪ್ ತನ್ನ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಕಡೆಗೆ ಗಮನ ಹರಿಸಬೇಕಿದೆ ಅಂತ ಅಮೆರಿಕಾದ ಈ ವರದಿ ಹೇಳುತ್ತೆ. ಇನ್ನು ಯುಕ್ರೇನ್ ಯುದ್ಧ ಇನ್ನಷ್ಟು ಕಾಲ ಮುಂದುವರಿತಾ ಹೋದರೆ ಯುರೋಪಿನ ಆರ್ಥಿಕತೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇರುತ್ತೆ. ದೀರ್ಘಕಾಲೀನ ಸಂಘರ್ಷಗಳು ಯಾವುದೇ ರೀತಿಯಲ್ಲೂ ಲಾಭವನ್ನು ತಂದುಕೊಡೋದಿಲ್ಲ. ಹಾಗೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುರೋಪ್ ಕೂಡ ಭಾಗಿಯಾಗೋ ಸನ್ನಿವೇಶ ಕೂಡ ಸೃಷ್ಟಿಯಾಗಬಹುದು. ಹೀಗಾಗಿ ಈ ಸಂಘರ್ಷವನ್ನು ಬೇಗ ಮುಗಿಸುವ ಬಗ್ಗೆ ಗಮನ ಕೊಡಬೇಕಿದೆ ಅನ್ನೋದನ್ನ ಈ ವರದಿ ಒತ್ತಿ ಹೇಳ್ತಾ ಇದೆ. ಯುರೋಪ್ ಅನ್ನೋದು ಅಮೆರಿಕಾಗೆ ಮತ್ತೊಂದು ಭಾರ ಆಗಬಾರದು ಅಂತ ಹೇಳುವ ಟ್ರಂಪ್ ಅವಧಿಯ ಈ NSS 1823ರ ಜೇಮ್ಸ್ ಮನ್ರೋ ಡಾಕ್ಟ್ರಿನ್ನ ಪ್ರಸ್ತಾಪ ಕೂಡ ಮಾಡುತ್ತೆ. ಅದರಲ್ಲಿ ಯುರೋಪಿನ ದೇಶಗಳು ಅಮೆರಿಕಾದಲ್ಲಿ ಅಂದರೆ ಉತ್ತರ ಮತ್ತು ದಕ್ಷಿಣ ಅಮೆರಿಕಾಗಳಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಮಾಡಬಾರ್ದು. ಹಾಗೆ ಅಮೆರಿಕ ಕೂಡ ಯುರೋಪಿಯನ್ ದೇಶಗಳ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಈ ಮನ್ರೋ ಡಾಕ್ಟ್ರಿನ್ ಹೇಳುತ್ತೆ. ಅವತ್ತಿಗೆ ಯುರೋಪಿನಿಂದ ಅಮೆರಿಕ ಸ್ವಾತಂತ್ರ್ಯವನ್ನು ಪಡ್ಕೊಂಡಿತ್ತು ಮತ್ತು ಯುರೋಪಿನ ದೇಶಗಳು ಅಮೆರಿಕ ಖಂಡದಲ್ಲಿ ಹೊಸ ವಸಾಹತುಗಳನ್ನು ಸ್ಥಾಪನೆ ಮಾಡಬಾರದು ಅನ್ನೋ ಕಾರಣಕ್ಕೆ ಈ ಮನ್ರೋ ಡಾಕ್ಟ್ರಿನ್ ಅನ್ನ ಅಲ್ಲಿ ಜಾರಿಗೆ ತರಲಾಯಿತು. ಆದರೆ ಈಗ ಯುರೋಪ್ ವಸಾಹತು ಸ್ಥಾಪನೆಯ ಶಕ್ತಿಯನ್ನೇನೂ ಹೊಂದಿಲ್ಲ. ಅಮೆರಿಕಾದ ಮೇಲೆ ರಕ್ಷಣಾ ವಿಷಯದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಯುರೋಪ್ ಆಧಾರಪಟ್ಟಿದೆ. ಇದು ಅಮೆರಿಕಾದ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ನ್ಯಾಟೋ ದೇಶಗಳು ಇನ್ನು ಮುಂದೆ ತಮ್ಮ GDPಯಲ್ಲಿ 5% ತಮ್ಮ ದೇಶಗಳ ರಕ್ಷಣೆಗಾಗಿ ಮೀಸಲಿಟ್ಟುಕೊಳ್ಳಿ ಅಂತ ಟ್ರಂಪ್ ಅವರ ಸೆಕ್ಯೂರಿಟಿ ಸ್ಟ್ರಾಟಜಿ ಹೇಳುತ್ತೆ. ಇನ್ನು ಮನ್ರೋ ಡಾಕ್ಟ್ರಿನ್ ಪ್ರಕಾರ ಕೂಡ ಅಮೆರಿಕಾಗೆ ಸದ್ಯಕ್ಕೆ ದೊಡ್ಡ ಶತ್ರು ಚೈನಾನೇ. ಯಾಕೆಂದ್ರೆ ಈಗಾಗಲೇ ಚೈನಾ ಲ್ಯಾಟಿನ್ ಅಮೆರಿಕಾದ ಸಾಕಷ್ಟು ದೇಶಗಳಲ್ಲಿ ಹೂಡಿಕೆ ಮತ್ತು ಸಾಲದ ಹೆಸರಲ್ಲಿ ಬಂದು ಕೂತಾಗಿದೆ. ಆ ದೇಶಗಳನ್ನು ಚೈನಾ ಪರೋಕ್ಷವಾಗಿ ತನ್ನ ನವ ವಸಾಹತುಗಳನ್ನಾಗಿ ಮಾಡಿಕೊಂಡು ಆಗಿದೆ. ಹೀಗಾಗಿ ಅಮೆರಿಕ ಇಲ್ಲಿ ಚೈನಾನ ದೊಡ್ಡ ಶತ್ರುವನ್ನಾಗಿ ಮತ್ತು ತನ್ನ ಅತಿ ದೊಡ್ಡ ಮತ್ತು ಅತಿ ಸಮೀಪದ ಕಾಂಪಿಟೇಟರ್ ಆಗಿ ನೋಡುತ್ತೆ. ಒಟ್ಟಾರೆ ಈ ವರದಿ ಭಾರತದ ಜೊತೆ ಸಂಬಂಧ ಸುಧಾರಣೆಯ ಬಗ್ಗೆ, ಕ್ವಾಡ್ ಅನ್ನ ಮತ್ತಷ್ಟು ಬಲಗೊಳಿಸುವ ಬಗ್ಗೆ ಮಾತಾಡ್ತಾ ಇದೆ. ಆಫ್ರಿಕಾ ದೇಶಗಳಿಗೆ ಅಮೆರಿಕ ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಅಲ್ಲಿನ ಖನಿಜ ಸಂಪತ್ತಿನ ಲಾಭ ಪಡ್ಕೊಳ್ಳೋ ಬಗ್ಗೆ ಮಾತಾಡ್ತಾ ಇದೆ. ಯುರೋಪ್ ತನ್ನ ರಕ್ಷಣೆಗಾಗಿ ಅಮೆರಿಕದ ಮೇಲೆ ಹೆಚ್ಚು ಅವಲಂಬಿತ ಆಗಬಾರದು ಅನ್ನೋ ಟ್ರಂಪ್ ಅವರ ಹಳೆಯ ನಿಲುವೆ ಇದರಲ್ಲಿ ಕೂಡ ಕಾಣಿಸ್ತಾ ಇದೆ. ಇನ್ನು ತೈವಾನ್ಗೆ ಅಮೆರಿಕ ರಕ್ಷಣೆ ಕೊಡುತ್ತೆ ಮತ್ತು ತೈವಾನನ್ನು ಆಕ್ರಮಿಸಿಕೊಳ್ಳೋದಕ್ಕೆ, ಆ ಭಾಗದಲ್ಲಿ ಏಕಪಕ್ಷೀಯವಾಗಿ ಚೈನಾ ಬದಲಾವಣೆಗಳನ್ನು ತರೋದಕ್ಕೆ ಅಮೆರಿಕ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದೆ. ಹೀಗೆ ಮಾಡೋದಕ್ಕೆ
ಅಲ್ಲಿನ ಮಿತ್ರ ದೇಶಗಳ ನೆರವನ್ನು ಕೂಡ ಅಮೆರಿಕ ಬಯಸ್ತಾ ಇದೆ. ರಷ್ಯಾ ಅಮೆರಿಕಾದ ಪಾಲಿಗೆ ಥ್ರೆಟ್ ಅನ್ನೋ ಭಾವನೆಯಿಂದ ಟ್ರಂಪ್ ಆಡಳಿತ ಹೊರಬಂದಿದೆ. ಈಗ ಅವರು ಚೈನಾನ ಥ್ರೆಟ್ ಥರ ನೋಡ್ತಾ ಇದ್ದಾರೆ. ಹಾಗೆ ಅಮೆರಿಕದ ವ್ಯಾಪಾರಗಳನ್ನು ಹೆಚ್ಚು ಮಾಡುವ, ವ್ಯಾಪಾರ ಕೊರತೆಯನ್ನು ಕಡಿಮೆ ಮಾಡಿಕೊಳ್ಳುವ ಇರಾದೆ ಕೂಡ ಈ ವರದಿಯಲ್ಲಿದೆ. ಇದೆಲ್ಲದರ ಜೊತೆ ಟ್ರಂಪ್ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವ ಚಟವನ್ನು ಇಲ್ಲೂ ಬಿಟ್ಟಿಲ್ಲ. ನಾನು ಜಗತ್ತಿನ 8 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ ಅಂತ ಟ್ರಂಪ್ ಇಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅವರು ಮರ್ತಿಲ್ಲ. ಈ ನಾಯಿ ಬಾಲ ಡೊಂಕು ಅಂತಾರೆ ನೋಡಿ, ಹಾಗೆ ಏನೇ ಆದರೂ ಟ್ರಂಪೇ. ಇನ್ನು ಈ ವರದಿಯನ್ನ ಪುತಿನ್ ಭಾರತದಲ್ಲಿರುವಾಗಲೇ ಬಿಡುಗಡೆ ಮಾಡಿದ್ದಾರೆ ಅಂದರೆ ಅರ್ಥ ಇಲ್ಲಿ ಪುತಿನ್ ಮತ್ತು ಭಾರತದ ಭೇಟಿಯ ಸಂದರ್ಭದಲ್ಲಿ ಅಮೆರಿಕ ಭಾರತಕ್ಕೇನು ವಿಶೇಷವಾಗಿ ಬೆಣ್ಣೆ ಹಚ್ಚುತ್ತಾ ಇದೆ ಅಂತಲ್ಲ. ಸಹಜವಾಗಿ ಅಮೆರಿಕ ಈ ವರದಿಯನ್ನ ಬಿಡುಗಡೆ ಮಾಡಿದೆ. ಜೊತೆಗೆ ಟ್ರಂಪ್ ಹೊರಗೆ ಏನೇ ಹೇಳಿದ್ರು, ಅವರ ಟ್ವೀಟ್ ಅಲ್ಲಿ ಏನೇ ಬರ್ಕೊಂಡ್ರು, ಏನೇ ಭಾಷಣಗಳನ್ನು ಮಾಡಿದ್ರು, ಚೈನಾನ ಸಮರ್ಥವಾಗಿ ಎದುರಿಸಬೇಕು ಅಂದರೆ, ಅಮೆರಿಕಾದ ಇಂಡೋ ಪೆಸಿಫಿಕ್ ನೀತಿ ಸಮರ್ಥವಾಗಿ ಉಳಿಬೇಕು ಅಂದರೆ, ಅಲ್ಲಿ ಅಮೆರಿಕ ಬಲಿಷ್ಠವಾಗಬೇಕು ಅಂದರೆ ಭಾರತದ ನೆರವು ಅಮೆರಿಕಾಗೆ ಬೇಕೇ ಬೇಕಾಗುತ್ತೆ. ಅದಿಲ್ಲದೆ ಇಂಡೋ ಪೆಸಿಫಿಕ್ಕಲ್ಲಿ ಅಮೆರಿಕ ಏನೂ ಅಲ್ಲ ಮತ್ತು ಪಾಕಿಸ್ತಾನದಂಥ ಚಿಂದಿ ಚೋರಗಳನ್ನು ಕಟ್ಕೊಂಡು ಅಮೆರಿಕ ಇಲ್ಲಿ ಸಾಧಿಸೋದು ಏನೂ ಇಲ್ಲ ಅನ್ನೋದು ಅಮೆರಿಕಾಗೆ ಕೂಡ ಗೊತ್ತಿದೆ. ಅದನ್ನೇ ಅಮೆರಿಕ ಈ ರಿಪೋರ್ಟಲ್ಲಿ ಹೊರಹಾಕ್ತಾ ಇದೆ. ಇದು ಗೆಳೆಯರೆ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.